ದಯವಿಟ್ಟು ಒಂದು ಸಿಗರೆಟ್ ಕೊಡಿ ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಪೊಲೀಸರ ಮುಂದೆ ಅಂಗಲಾಚಿದ್ದಾರೆ ದರ್ಶನ್. ಒಂದು ಸಿಗರೆಟ್ ಬೇಕು ನನಗೆ, ಸದ್ಯ ಒಂದು ಸ್ಮೋಕ್ ಮಾಡಬೇಕಾಗಿದೆ, ನನಗೆ ಸಿಗರೆಟ್ ಕೊಡಿ ಅಂತ ಅಂಗಲಾಚಿದ್ದಾರೆ. ನನ್ನ ಕೈಗಳು ನಡುತ್ತಾ ಇವೆ. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನನಗೇನು ಗೊತ್ತಿಲ್ಲ, ಕೊಲೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿರೋದ್ರ ಜೊತೆಗೆ ಕಣ್ಣೀರು ಹಾಕಿದ್ದಾರೆ ಪೊಲೀಸ್ ಆಯುಕ್ತರ ಮುಂದೆ. ಜೊತೆಗೆ ಒಂದು ಸಿಗರೆಟ್ ಕೊಡಿ ನನಗೆ, ನನ್ನ ಕೈ ನಡುತ್ತಾ ಇದೆ, ಒಂದು ಸಿಗರೆಟ್ ಕೊಡಿ ಅಂತ ಅಂಗಲಾಚಿದ್ದಾರೆ ದರ್ಶನ್ ಅಂತ ತಿಳಿದು ಬರ್ತಾ ಇದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರ ಒಂದಷ್ಟು ಅಭ್ಯಾಸಗಳಿರುತ್ತೆ. ಸೊ ಆ ಅಭ್ಯಾಸಗಳಿಗೆ ಅವರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಹೀಗಾಗಿ ಅವರು ನನಗೊಂದು ಸಿಗರೆಟ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಪೊಲೀಸರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಮಹಜರಿಗೆ ಕರೆದೊಯ್ಯೋದಕ್ಕೆ ಪೊಲೀಸರು ನಿರ್ಧರಿಸಿದ್ದು. ರೇಣುಕಾ ಸ್ವಾಮಿ ಕೊಂದಂತಹ ಆರೋಪಿಗಳನ್ನು ಈಗಾಗಲೇ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಆ ಶವವನ್ನ ತೆಗೆದುಕೊಂಡು ಹೋಗಿದ್ದು ಬಿಸಾಕಿದಂತಹ ಜಾಗ, ಎಲ್ಲಾ ಕಡೆಗಳಲ್ಲೂ ಕೂಡ ಅದಕ್ಕೆ ಬಳಸಿದಂತಹ ವಸ್ತುಗಳು ಇತ್ಯಾದಿ ಎಲ್ಲವನ್ನೂ ಕೂಡ ಈಗ ಮಹಜರು ಮಾಡೋ ಮೂಲಕವಾಗಿ ವಶಕ್ಕೆ ಪಡ್ಕೊಳ್ತಾ ಇರುವಂತಹ ಕೆಲಸಗಳು ಆಗ್ತಾ ಇದೆ. 4 ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರನ್ನ ಮಾಡಿದ್ದಾರೆ. ಈಗ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ದರ್ಶನ್ ಅವರನ್ನು ಕೂಡ ಮಹಜರಿಗಾಗಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಶೆಡ್ ಇದೆಯಲ್ಲ, ಶೆಡ್ ಅಲ್ಲೇ ಕೂಡ ಹಾಕಿದ್ದು, ಅಲ್ಲೇ ಹಲ್ಲೆ ನಡೆಸಿದ್ದು, ಅಲ್ಲೇ ಮೃತನಾಗಿದ್ದು ರೇಣುಕಾ ಸ್ವಾಮಿ. ಆ ಸ್ಪಾಟ್ಗೆ ದರ್ಶನ್ ಅವರು ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾರು ಹೋಗಿರುವಂತಹ ವಿಜುವಲ್ ಲಭ್ಯವಾಗಿದೆ. ದೂರವಾಣಿ ಕರೆ ಕೂಡ ಅಲ್ಲಿಂದ ಹೋಗಿದೆ ಅಂತ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈಗ ಸ್ಪಾಟ್ ಮಹಜರ್ಗೆ ನೀವು ಎಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ರಿ, ನೀವು ಗಮನಿಸಿದ್ದೇನು, ಇಲ್ಲಿ ಏನೆಲ್ಲ ಬಳಸಿದ್ರು, ಎಷ್ಟೊತ್ತಿಗೆ ಇಲ್ಲಿ ಬಾಡಿ ಬಿದ್ದಿತ್ತು ಇತ್ಯಾದಿ ವಿಷಯಗಳನ್ನ ಕೇಳುವಂತಹ ಕೆಲಸಗಳು ಆಗತ್ತೆ. ಆ ಕಾರಣಕ್ಕಾಗಿ ದರ್ಶನ್ ಅವ್ರನ್ನ ಈಗ ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಟ ದರ್ಶನ್ ಅವ್ರನ್ನ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಆರಂಭಿಕ ಹಂತದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತಹ ಕೆಲಸಗಳನ್ನ ಮಾಡಲಾಗಿದೆ. ಆದರೆ ತನಿಖೆಯ ಹಂತದಲ್ಲಿ ಅವರಿಂದ ಸಿಕ್ಕಂತಹ 3 ವಾಕ್ಯ, ನನಗೇನೂ ಗೊತ್ತಿಲ್ಲ, ನನ್ನ ತಪ್ಪಿಲ್ಲ, ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಮತ್ತು ಕಣ್ಣೀರು ಹಾಕಿದ್ದಾರೆ. ಸೊ ಇದೆಲ್ಲದರ ಬೆನ್ನಲ್ಲೇ ವಿಚಾರಣೆಯ ಮುಂದುವರೆದ ಭಾಗವಾಗಿ ಸ್ಪಾಟ್ ಮಹಜರ್ ಮಾಡಬೇಕಾಗಿದೆ. ಅದನ್ನ ಶೆಡ್ ಏನಿದೆ, ಆ ಶೆಡ್ನಲ್ಲೇ ಒಂದು ದಿನ ಇಡೀ ಆತನನ್ನ ಕೂಡ ಹಾಕಿ ವಿಚಿತ್ರವಾಗಿ ನಡೆಸ್ಕೊಂಡು ಬರ್ಬರವಾಗಿ ಹಲ್ಲೆ ನಡೆಸಿ ಕೊಲೆಗೈಯಲಾಗಿದ್ದಂತಹ ಸ್ಥಳ, ಆ ಸ್ಥಳಕ್ಕೆ ಈಗ ದರ್ಶನ್ ಅವರು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಕರೆದುಕೊಂಡು ಹೋಗಿ ಎಷ್ಟೊತ್ತಿಗೆ ರೇಣುಕಾ ಸ್ವಾಮಿಯನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಅದಾದ ನಂತರದಲ್ಲಿ ಯಾರೆಲ್ಲ ಇಲ್ಲಿ ಬಂದಿದ್ರು, ನೀವೆಷ್ಟೊತ್ತಿಗೆ ಬಂದಿದ್ರಿ, ನೀವು ಬಂದ ನಂತರದಲ್ಲಿ ಏನನ್ನೆಲ್ಲ ಕಂಡ್ರಿ ನೀವು, ಮತ್ತು ಬಾಡಿಯನ್ನ ಇಲ್ಲಿಂದ ಎಷ್ಟೊತ್ತಿಗೆ ಎತ್ಕೊಂಡು ಹೋಗ್ಲಾಯ್ತು ಇತ್ಯಾದಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅಲ್ಲಿ ಬಳಸಿದಂತಹ ಅದೇನು ರಿಪೀಸ್ ಅಂತೆ, ರಾಡ್ ಅಂತೆ, ಮತ್ತೊಂದಂತೆ, ಇದೆಲ್ಲವೂ ಕೂಡ ಎಲ್ಲಿದೆ ಅನ್ನುವಂತಹದ್ದನ್ನು ಕೂಡ ಈಗ ಪೊಲೀಸರು ವಶಪಡಿಸ್ಕೊಳ್ಳುವಂತಹ ಕೆಲಸಗಳೆಲ್ಲ ಆಗುತ್ತೆ. ಅದರಲ್ಲಿ ನೀವೇಂತ್ರಲ್ಲಿ ಹಲ್ಲೆ ಮಾಡಿದ್ರಿ ಇತ್ಯಾದಿ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಬಟ್ ಅದರಲ್ಲಿ ಅವರಿಂದ ದರ್ಶನಿಂದ ಎಷ್ಟು ಉತ್ತರಗಳು ಸಿಗಬಹುದು ಈ ತನಿಖಾ ಹಂತದಲ್ಲಿ ಅನ್ನೋದನ್ನ ನೋಡಬೇಕು. ಯಾವ ರೀತಿಯಾಗಿ ಪೊಲೀಸರು ಬಾಯಿ ಬಿಡಿಸ್ತಾರೆ ಅಂತ. ಈಗ ಸ್ಥಳ ಮಹಜರು ಕಾರ್ಯ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆಗುತ್ತೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಕೂಡ ಆ ಸ್ಪಾಟ್ಗೆ ಹೋಗಿದ್ರು ಅನ್ನೋ ಕಾರಣದಿಂದಾಗಿ ದರ್ಶನ್ ಅವರನ್ನು ಕೂಡ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಸ್ಥಳ ಮಹಜರು ಕಾರ್ಯವನ್ನ ಮುಂದುವರಿಸಿದ್ದು, ಈಗ ಸದ್ಯ ದರ್ಶನ್ ಅನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹೇಗಿರುತ್ತೆ ಸ್ಥಳ ಮಹಜರು? ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ನಟ ದರ್ಶನ್ ಅವರನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಕೊಲೆ ನಡೆದಿದ್ದಂತ ಶೆಡ್ಗೆ, ಅಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿಯಲ್ಲಿರುವಂತಹ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಈಗಾಗಲೇ 2 ನಿಮಿಷಗಳ ಮುಂಚೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ನೇರವಾಗಿ ಆ ಶೆಡ್ಗೆ ಕರೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಈ ಕೊಲೆ ಆರೋಪಿಗಳು ಸೇರಿದಂತೆ ದರ್ಶನ್ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಪ್ರಾಥಮಿಕ ತನಿಖೆ ವೇಳೆ ಮಾಹಿತಿಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಪಾಟ್ ಮಹಜರ್ ಮಾಡಲಾಗುತ್ತೆ. ಯಾಕಂದ್ರೆ ಕೊಲೆ ನಡೆದಂತ ಸ್ಥಳದಲ್ಲಿ ಇವರೆಲ್ಲರೂ ಕೂಡ ಇದ್ರು, ಎಲ್ಲೆಲ್ಲಿ ಯಾರ್ಯಾರೆಲ್ಲ ಇದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಂಡು ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ಕೊಂಡು ಅದರ ನಂತರ ಇಲ್ಲಿಗೆ ಕರೆದುಕೊಂಡು ಮತ್ತೆ ತನಿಖೆ ಮಾಡಲು ಪೊಲೀಸರು ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ದಿವ್ಯ, ಓಕೆ, ಅಂದ್ರೆ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕರೆದುಕೊಂಡು ಹೋಗಿ ಮಹಜರು ಕಾರ್ಯವನ್ನ ಮಾಡ್ತಾರಾ ಹೇಗೆ? ಯಾಕಂದ್ರೆ ಘಟನೆಯ ನಡೆದಂತಹ ಸಂದರ್ಭದಲ್ಲಿ ಸುಮಾರು 13 ಮಂದಿ ಕೂಡ ಇದ್ರು ಅಂತ ತಿಳಿದು ಬರ್ತಾ ಇದ್ದು. 13 ಮಂದಿಯನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಹಜರು ಕಾರ್ಯ ಆಗತ್ತಾ? ದಿವ್ಯ, ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಆರಂಭದಲ್ಲಿ ಇದ್ದಂತ ಆರೋಪಿಗಳು, ಅಂದ್ರೆ ರೇಣುಕಾ ಸ್ವಾಮಿಯನ್ನ ಮೊದಲು ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದಂತ